ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಇನ್ನೇನೋ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಗೌರಿ ಗಣೇಶ ಹಬ್ಬದ ದಿನ ಪೂಜೆಯನ್ನು ಹೇಗೆ ಮಾಡೋದು, ಅದರ ವಿಧಿವಿಧಾನ ಏನು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀರಿ, ಮುಂದೆನೂ ಮಾಡ್ತೀರಿ, ಆದರೆ ಸ್ವಲ್ಪ ಅದರ ವಿಧಿವಿಧಾನ ಏನಿದೆ ಅನ್ನೋದನ್ನು ಸಣ್ಣದಾಗಿ ನಿಮಗೆ ಹೇಳ್ಕೊಡೋದಕ್ಕೆ ಈ ವಿಡಿಯೋದಲ್ಲಿ ಇಷ್ಟಪಡ್ತೇನೆ. ಗೌರಿ ಹಬ್ಬದ ದಿನ ಗೌರಿ ಪೂಜೆಯನ್ನು ಎಲ್ಲರೂ ಮಾಡಿರ್ತೀರಿ. ಅದರ ನಾಳೆ ಗಣಪತಿ ಬರ್ತಕ್ಕಂಥದ್ದು. ಗಣಪತಿ ಹಬ್ಬದ ದಿನ ಗಣಪತಿ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಡ್ತೇನೆ. ಮೊದಲಿಗೆ ಗಣಪತಿನ ಕೂರಿಸ್ಬೇಕು ಅಂದ್ಕೊಂಡಿರೋ ಜಾಗವನ್ನು ನೀವು ಗೋಮಯದಿಂದ ಶುಭ್ರಗೊಳಿಸಿ ಅದರ ಮೇಲೆ ಬಿಳಿಯ ಪಂಚೆಯನ್ನು ಹಾಸಿ ಅದರ ಮೇಲೆ ಬಾಳೆ ಎಲೆಯನ್ನು ಇಟ್ಟು ಅದರ ಮೇಲೆ ಹಕ್ಕಿಯನ್ನು ಹಾಕಿ ಆ ಹಕ್ಕಿ ಮೇಲೆ ಒಂದು ಕಾಯಿನ್, ಸಾಧ್ಯವಿದ್ದರೆ ನಿಮ್ಮಲ್ಲಿ ಲಭ್ಯವಿದ್ದರೆ ಚಿನ್ನದ ನಾಣ್ಯವನ್ನು, ಬೆಳ್ಳಿಯ ನಾಣ್ಯವನ್ನು, ಇಲ್ಲಾಂದರೆ ಮಾಮೂಲಿ ಚಿಲ್ಲರೆ ಕಾಸಿನ ಒಂದು ಕಾಯಿನನ್ನು ಹಾಕಿ ಗಣಪತಿಯನ್ನು ಅದರ ಮೇಲೆ ಕೂರಿಸ್ತಕ್ಕಂಥದ್ದು. ಅದಾದ ನಂತರ ಗಣಪತಿಗೆ ನೀವು ವಸ್ತ್ರವನ್ನು ತಂದಿದ್ರೆ ಅದನ್ನು ಹಾಕಿ ಗಣಪತಿಗೆ ಜನಿವಾರ ಸಿಗುತ್ತೆ, ಆ ಜನಿವಾರವನ್ನು ಕೂಡ ಹಾಕಿ ಗಣಪತಿಗೆ ನಿಮ್ಮ ಮನಸ್ಸೋ ಇಚ್ಛೆ ಹೇಗೆ ಬೇಕು ಹಾಗೆ ಅಲಂಕಾರವನ್ನು ಮಾಡಿ ಬಿಡ್ತಕ್ಕಂಥದ್ದು. ತದನಂತರ ಗಣಪತಿ ಮುಂದೆ ನೀವೇನೆಲ್ಲ ಜೋಡಿಸ್ಕೊಳ್ಬೇಕು, ದೀಪ, ಪೂಜೆ ಸಾಮಾನು, ತಟ್ಟೆ, ಅದಕ್ಕಿಟ್ಟಿರ್ತಕ್ಕಂಥ ತಿಂಡಿಗಳು, ಅದು ನಾನಾ ಭಕ್ಷ್ಯಗಳು, ನೈವೇದ್ಯ ಇವೆಲ್ಲನೂ ಇರ್ತಕ್ಕಂಥದ್ದು. ಹಾಗೆಯೇ ಗಣಪತಿ ಮುಂದೆ ಒಂದು ಕಳಶವನ್ನು ಕೂಡ ನೀವು ಸ್ಥಾಪನೆ ಮಾಡಬೇಕು. ಅದನ್ನು ಕೂಡ ಬಾಳೆ ಎಲೆ ಇಟ್ಟು ಅದರ ಮೇಲೆ ಹಕ್ಕಿಯನ್ನು ಹಾಕಿ ಒಂದು ಚಂಬಿಗೆ ತಾಮ್ರದ್ದೋ, ಹಿತ್ತಾಳಿಯದೋ ಅಥವಾ ಸ್ಟೀಲ್ದೋ ಲಭ್ಯವಿದ್ದಲ್ಲಿ ನಿಮ್ಮಲ್ಲಿ ಬೆಳ್ಳಿಯದೋ ಯಾವುದಿರುತ್ತೆ ಅದರಲ್ಲಿ ನೀರನ್ನು ಹಾಕಿ ಅದರೊಳಗಡೆಗೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಒಂದು ಚಿಲ್ಲರೆ ಕಾಸನ್ನು ಹಾಕಿ ಮಾವಿನ ಸೊಪ್ಪು ಅಥವಾ ವೀಳ್ಯದೆಲೆ ಅದನ್ನು ಹಾಕಿ ತೆಂಗಿನಕಾಯಿಗೆ ಅಲಂಕಾರ ಮಾಡಿ ಅದರ ಮೇಲೆ ಇರ್ತಕ್ಕಂಥದ್ದು. ಕಳಶ ನಿಮ್ಮೆಲ್ಲರಿಗೂ ಸ್ಥಾಪನೆ ಮಾಡೋದು ಗೊತ್ತೇ ಇದೆ. ಈ ರೀತಿ ಮಾಡ್ತಕ್ಕಂಥ. ಹಾಗೆ ಕಳಶಕ್ಕೆ ಇನ್ನೊಂದು ಮುಖ್ಯ, ನಾವು ಕಳಶಕ್ಕೆ ನಿಮಗೆ ಪುರೋಹಿತರು ಸಿಕ್ಕದೆ ಅದಕ್ಕೆ ದಾರವನ್ನು ಸುತ್ತಕೊಳ್ತಾರೆ. ನಿಮಗೆ ಬಂದರೂ ಸುತ್ತಕೊಳ್ಬಹುದು, ಬಂದಿಲ್ಲ ಅಂದರೆ ಏನು ಮಾಡೋದು, ಆ ಚೆಂಬಿನ ಕುತ್ತಿಗೆಗೆ ನೀವು ಸಪ್ಪೆ ನೂಲಲ್ಲಿ ಅಥವಾ ಹಸಿ ನೂಲಿನಲ್ಲಿ ಒಂದು ಗಂಟನ್ನು ಹಾಕಿ ಬಿಡ್ತಕ್ಕಂಥದ್ದು, ದಾರವನ್ನು ಕಟ್ಟಿ ಬಿಡ್ತಕ್ಕಂಥದ್ದು. ಅಲ್ಲಿ ಕಳಶ ಕೂಡ ನೀವು ಕೂರಿಸಿ ಆಯಿತು. ಈಗ ಮುಂದೆ ಏನು ಮಾಡುವುದು? ಮೊದಲಿಗೆ ನಾವು ಅಲ್ಲಿ ಕಳಶ ಪೂಜೆಯನ್ನು ಮಾಡಬೇಕು, ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸಂಕಲ್ಪ ಈಗ ಪುರೋಹಿತರಿದ್ದರೆ ಅಥವಾ ಶಾಸ್ತ್ರೋಕ್ತವಾಗಿ ಮಾಡಿಸ್ತಾರೆ. ಇಲ್ಲ ನಾವು ಮನೆಯಲ್ಲೇ ಮಾಡಿಕೊಳ್ಳೋದು ಅಂತಂದರೆ ಹೂವು ಅಕ್ಷತೆಯನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಮನಸ್ಸಿಗೆ ಏನು ಬೇಕು ಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಏನೇನು ಆಗಬೇಕು ಅಂದ್ಕೊಂಡಿದ್ದೀರಾ, ಅಂದ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ಕೇಳಿಕೊಂಡು ಅವು ಹೂವು ಅಕ್ಷತೆಯನ್ನು ನೀವು ಆ ಗಂಗೆ ಅಂದರೆ ಇನ್ನೊಂದು ತಂಬಿಗೆಯಲ್ಲಿ ನೀರನ್ನ ಇಟ್ಕೊಂಡಿರಬೇಕು. ಪಂಚಪತ್ರ ಉದ್ಧರಣೆ ಅಂತ ಹೇಳ್ತೀವಿ, ಅದು ಇದ್ದರೆ ಇಲ್ಲ ಒಂದು ಚಂಬಿನಲ್ಲಿ ನೀರನ್ನು ಹಾಕಿ ಅದಕ್ಕೆ ಹಾಕಿ ಆ ಚಂಬಿಗೆ ನೀವು ಹೂವು ಅಕ್ಷತೆಯನ್ನು ಹಾಕ್ತಕ್ಕಂಥದ್ದು. ತದನಂತರ ಆ ಚಂಬಿಗೆ ಹೂವು ಅಕ್ಷತೆ ಹಾಕಿದ ನಂತರ ನೀವು ಭಸ್ಮ, ಗಂಧ, ಅರಿಶಿಣ, ಕುಂಕುಮ ಇವುಗಳನ್ನು ಹಾಕಿ ಕೊನೆಗೆ ಮತ್ತೆ ಹೂವು ಅಕ್ಷತೆಯನ್ನು ಹಾಕಿ ಧೂಪವನ್ನು ಮಾಡ್ತಕ್ಕಂಥದ್ದು. ಧೂಪ ಮಾಡಿ ಆದ ನಂತರ ಗಂಗಾದೇವಿಗೆ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯ ಅಂದರೆ ವೀಳ್ಯದೆಲೆ, ಒಂದು ಚಿಲ್ಲರೆ ಕಾಸು ಹಾಗೂ ಅಡಿಕೆ, ಬಾಳೆಹಣ್ಣು. ಎಲೆಯ ಮುಂದಿನ ತೊಟ್ಟು ಹಾಗೂ ಹಿಂದಿನ ತೊಟ್ಟನ್ನು ಮುರಿದು, ಮುಂದಿನ ತುದಿ ಹಿಂದಿನ ತೊಟ್ಟು ಎರಡನ್ನು ಮುರಿದು ಬಾಳೆಹಣ್ಣು ತೊಟ್ಟನ್ನು ಮುರಿದು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ನೈವೇದ್ಯ ಮಾಡಿ ಆದಮೇಲೆ ಕರ್ಪೂರ ನಿರಾಜನವನ್ನು ಮಾಡಿ ಗಂಗೆ ಪೂಜೆಯನ್ನು ಮುಗಿಸ್ತಕ್ಕಂಥದ್ದು. ಗಂಗೆ ಪೂಜೆ ಆದಮೇಲೆ ನೀವೇನು ಮಾಡಬೇಕು, ಆ ಗಂಗೆ ನೀರನ್ನು ತೆಗೆದುಕೊಂಡು ಫಸ್ಟು ಪೂಜಾ ಸಾಮಾನುಗಳು ಏನೇನೆಲ್ಲ ಇರುತ್ತೆ ಅವಕ್ಕೆಲ್ಲ ಪ್ರೋಕ್ಷಣೆಯನ್ನು ಮಾಡಬೇಕು. ಅದಾದ ನಂತರ ಗಣಪತಿಯ ವಿಗ್ರಹಕ್ಕೆ ಅಥವಾ ಮೂರ್ತಿ ನೀವೇನು ತಂದಿರ್ತೀರ ಆ ಮೂರ್ತಿಗೆ ಪ್ರೋಕ್ಷಣೆಯನ್ನು ಮಾಡಿ ನಿಮ್ಮ ತಲೆ ಮೇಲೆ ಹೀಗೆ ಆತ್ಮವನ್ನು ಕೂಡ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು. ತಲೆ ಮೇಲೆ ಹೀಗೆ 3 ಸಲ ನೀರನ್ನು ಹಾಕೊಂಡು ಪ್ರೋಕ್ಷಣೆ ಮಾಡಬೇಕು. ತದನಂತರ ಆ ಪೂಜಾ ಸ್ಥಳವನ್ನು ಕೂಡ ಪ್ರೋಕ್ಷಣೆಯನ್ನು ಮಾಡಿ ಗಂಗೆ ಪೂಜೆ ಹಾಗೆ ಪ್ರೋಕ್ಷಣೆಯನ್ನು ಕೂಡ ಮುಗಿಸ್ತಕ್ಕಂಥದ್ದು. ತದನಂತರ ದೀಪ ಪೂಜೆ ಮಾಡಬಹುದು. ದೀಪ ಪೂಜೆ ಹೇಗೆ? ಇಲ್ಲಿವರೆಗೂ ನೀವು ದೀಪ ಹಚ್ಚಿಲ್ಲ, ಒಂದು ವೇಳೆ ದೀಪ ಹಚ್ಚಿ ರೆಡಿ ಮಾಡ್ಕೊಂಡಿದ್ರೆ ನೀವು ಹಚ್ಚಿ ಹಾಕೋಗಿದ್ರೆ ಆ 2 ದೀಪಗಳಿಗೂ ಕೂಡ ನೀವು ಅಕ್ಷತೆ, ಹೂವು, ನೀರು, ಅಕ್ಷತೆ, ಅರಿಶಿಣ, ಕುಂಕುಮ, ಗಂಧ, ಭಸ್ಮ ಇವೆಲ್ಲವನ್ನು ಹಾಕಿ ಅದಕ್ಕೂ ಕೂಡ ಧೂಪವನ್ನು ಮಾಡಿ ತದನಂತರ 2 ವೀಳ್ಯದೆಲೆ, ಬಾಳೆಹಣ್ಣು, ಅಡಿಕೆ, ಒಂದು ಕಾಯಿನ ಇಟ್ಟು ನೈವೇದ್ಯವನ್ನು ಮಾಡಿ ದೀಪದೇವಿಗೆ ಅದಕ್ಕೂ ಕೂಡ ಕರ್ಪೂರದ ಆರತಿಯನ್ನು ಮಾಡಿ ಬಿಡ್ತಕ್ಕಂಥದ್ದು. ಇದಾದ ನಂತರ ಕಳಶ ಪೂಜೆ ಅಥವಾ ಗಣಪತಿ ಕಳಶ ಎರಡೂ ಒಟ್ಟಿಗೆ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಒಂದು ವೇಳೆ ಪುರೋಹಿತರು ಇದ್ದರೆ ಅದನ್ನು ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಇಲ್ಲದಿರುವಂಥ ಪಕ್ಷದಲ್ಲಿ ನೀವು ಮನೇಲಿ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇರೋದು. ಹಾಗೆ ಗಣಪತಿಗೆ ಈಗ ಗಣಪತಿಯ ಪೂಜೆ ಫಸ್ಟು 2 ಅಕ್ಷತೆಯನ್ನು ತೆಗೆದು ಗಣಪತಿಗೆ ಹಾಕಿ ನಂತರ ಒಂದು ಉದ್ದರಣೆ ನೀರನ್ನು ಗಣಪತಿ ಮುಂಭಾಗದಲ್ಲಿ ಹಾಕ್ತಕ್ಕಂಥದ್ದು. ಒಂದು ಬೌಲ್ ಇಟ್ಕೊಳ್ಳಿ, ಅಲ್ಲಿಗೆ ಹಾಕ್ತಕ್ಕಂಥದ್ದು. ತದನಂತರ ಹೂವು ನೀರಲ್ಲಿ ಪ್ರೋಕ್ಷಣೆಯನ್ನು ಮಾಡಿ ಇದು ಶುದ್ಧೋದಕ, ದೇವರಿಗೆ ಸ್ನಾನ ಮಾಡಿಸ್ತಾ ಹಾಗೆ ಅದು ಮಾಡಿಸಿ ಆದಮೇಲೆ ನಾವೀಗ ಅದಕ್ಕೆ ಬಟ್ಟೆಯನ್ನು ಕೊಡಬೇಕು. ವಸ್ತ್ರನ ಆಲ್ರೆಡಿ ಹಾಕಿರ್ತೀರ ನೀವು, ಅದಕ್ಕೆ ಮುಂಚೆನೇ ಹಾಕಿರ್ತೀರ, ಅದಕ್ಕೆ ಮತ್ತೆ ಹೂವು ಅಕ್ಷತೆಯನ್ನು ತಗೊಂಡು ಮತ್ತೆ ದೇವರ ಮೇಲೆ ಹಾಕಿಬಿಟ್ಟು ತದನಂತರ ಭಸ್ಮ, ಆಮೇಲೆ ಗಂಧ, ಆಮೇಲೆ ಅರಿಶಿಣ, ಆಮೇಲೆ ಕುಂಕುಮ ಮತ್ತೆ ಅಕ್ಷತೆಯನ್ನು ಹಾಕಿ ಇಷ್ಟನ್ನು ಕೂಡ ಹಾಕ್ತಕ್ಕಂಥದ್ದು. ಇಷ್ಟೆಲ್ಲ ಹಾಕಿ
ನಿಮಗೆ ಲಭ್ಯವಾದರೆ ಗೊತ್ತಿದ್ರೆ ಲಭ್ಯ ಅನ್ನೋದ್ರಿಂದ ಗೊತ್ತಿದ್ರೆ ಗಣಪತಿಯ ದ್ವಾದಶ ನಾಮವನ್ನು, ಗಣಪತಿಯ 8 ವಿಧವಾದ ಹೆಸರುಗಳನ್ನು ಹೇಳ್ತಕ್ಕಂಥದ್ದು. ನಿಮಗೆ ಅದನ್ನು ಹೇಳಲಿಕ್ಕೆ ಬಂದಿಲ್ಲ ಅಂದರೆ ಓಂ ಗಂ ಗಣಪತಿಯೇ ನಮಃ ಅಂತ 8 ಸಲ ನಿಮ್ಮ ಮನಸ್ಸಿನಲ್ಲಿ ಜೋರಾಗಿ ಹೇಳಿದ್ರೂ ತೊಂದರೆ ಇಲ್ಲ, ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥದ್ದು. ಧ್ಯಾನವನ್ನು ಮಾಡಿ ಗಣಪತಿಗೆ ಅಷ್ಟು ಸಲ ಓಂ ಗಂ ಗಣಪತಿಯೇ ನಮಃ ಅಂತ ನೀವು ಅಕ್ಷತೆಯನ್ನು 8 ಸಲ ಹಾಕಬೇಕು. ಇದು ದ್ವಾದಶ ನಾಮ ಪೂಜೆ ಅಂತ ಕರೀತೇವೆ. ಇದಾದ ನಂತರ ಶ್ರೀ ಮಹಾಗಣಪತಿಗೆ ನೀವು ಪೂಜೆಯನ್ನು ಮಾಡಬೇಕು, ಧೂಪವನ್ನು ಮಾಡಬೇಕು. ಧೂಪ ಆದ ನಂತರ ದೀಪಾರತಿಯನ್ನು ಮಾಡಬೇಕು. ದೀಪಾರತಿ ಬೆಳ್ಳಿಯಲ್ಲಿ ಕೆಲವರು ದೀಪಾರತಿ ಮಾಡಕ್ಕೆ ಇಟ್ಕೊಂಡಿರ್ತೀರಿ, ಅದನ್ನು ಮಾಡ್ತಕ್ಕಂಥದ್ದು. ದೀಪಾರತಿ ಆದಮೇಲೆ ಒಂದು ತೆಂಗಿನಕಾಯಿ, ಬಾಳೆಹಣ್ಣು, ಬೀಳಿಯದೆಲೆ, ಏನೇನಿಂದ ಫಲತಾಂಬೂಲಗಳನ್ನ ಇಟ್ಟಿರ್ತೀರ, ನೈವೇದ್ಯಕ್ಕೆ ಇಟ್ಟಿದ್ರೆ ಎಲ್ಲವನ್ನ ಕೂಡ ನೈವೇದ್ಯ ಮಾಡ್ತಕ್ಕಂಥದ್ದು. ದೇವರಿಗೆ ನೈವೇದ್ಯವನ್ನು ಮಾಡಿ, ನೈವೇದ್ಯ ಮಾಡುವಾಗ ನಾವು ಹೇಗೆ ಮಗುಗೆ ತಿನ್ನಿಸುವಾಗ ನೈವೇದ್ಯನ ಯಾರು ಬೇರೆಯವ್ರು ನೋಡಿದ್ರೆ ಅಥವಾ ನಾವ್ಯಾರೋ ಊಟ ಮಾಡುವಾಗ ಬೇರೆಯವ್ರು ನೋಡಿದ್ರೆ ಹೇಗೆ ನಮಗೆ ಹೊಟ್ಟೆ ನೋವು ಬರುತ್ತೋ ಅಥವಾ ಇನ್ನೇನೋ ಹಿಂಜರಿಕೆ ಇರುತ್ತೋ, ಹಾಗೆ ದೇವರಿಗೂ ಕೂಡ ಹಾಗಿರುತ್ತೆ. ನೈವೇದ್ಯವನ್ನು ಮಾಡುವಾಗ ನೀವು ಆದಷ್ಟು ಜಾಗ್ರತೆಯಿಂದ ನೈವೇದ್ಯವನ್ನು ದೇವರಿಗೆ ಮಾಡಿ. ನೈವೇದ್ಯ ಆದ ನಂತರ ಒಂದು ಉದ್ಧರಣೆಯ ನೀರನ್ನು ತೆಗೆದು ನಾನು ಮೊದಲೇ ಒಂದು ಬೌಲ್ ಇಟ್ಕೊಳ್ಳಿ ಅಂತ ಹೇಳಿ ಅದಕ್ಕೆ ಹಾಕ್ತಕ್ಕಂಥದ್ದು ಬಟ್ಟಲಿಗೆ. ಹಾಕಿದ ನಂತರ ಕರ್ಪೂರದ ಆರತಿ, ಏಕಾರತಿ, ಪಂಚಾರತಿ ಇವೆಲ್ಲವೂ ಇದ್ದರೆ ನೀವು ಮಾಡಿಕೊಳ್ಬಹುದು. ಇಲ್ಲ ಅಂದ ವೇಳೆಯಲ್ಲಿ ಇಷ್ಟನ್ನ ಮಾಡಿ ಗಣಪತಿಗೆ ನೀವು ಮಂಗಳಾರತಿಯನ್ನು ಮಾಡ್ತಕ್ಕಂಥದ್ದು. ಮಂಗಳಾರತಿಯನ್ನು ಮಾಡುವಾಗ ಅಥವಾ ಈ ಪೂಜೆಗಳನ್ನು ಮಾಡುವಾಗ, ಮಂಗಳಾರತಿ ಮಾಡಿದಾಗ ಪೂಜೆ ಮುಗೀತು ಅಂತ ಅರ್ಥ. ಪೂಜೆ ಮುಗಿದು ಮತ್ತೆ ಹೂವು ಅಕ್ಷತೆನ ದೇವರಿಗೆ ಹೂವು ಅಕ್ಷತೆ ಕೈಗೆ ಹಾಕೊಂಡು 3 ಸಲ ಉದ್ದರಣೆ ನೀರನ್ನು ಬಿಟ್ಟು ಆ ಬೌಲಿಗೆ ಅಥವಾ ಆ ಬಟ್ಟಲಿಗೆ ಹೇಗೆ ಬಿಟ್ಟು ಪೂಜೆ ಅಲ್ಲಿಗೆ ಸಮಾಪ್ತಿ ಆಯಿತು. ಗಣಪತಿ ಪೂಜೆ ಅಲ್ಲಿಗೆ ನಿಮ್ಮ ಗಣಪತಿ ಪೂಜೆ ಮುಗಿತು. ಈ ಗಣಪತಿ ಪೂಜೆಯ ಸಮಯಗಳಲ್ಲಿ ನಮಗೆ ಮಂತ್ರ ಬರಲ್ಲ, ಏನು ಬರಲ್ಲ, ಹಾಗೆ ಮೂಗಾರಾಗಿ ಪೂಜೆ ಮಾಡೋದಾ ಇಲ್ಲ. ಕೆಲವೊಂದು ಪ್ರಾರಂಭಿಕ ಮಂತ್ರಗಳಿವೆ, 4 ರಿಂದ 5. ಇನ್ನೊಂದು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರೇಷು ಸರ್ವದಃ. ಇದು ಎರಡನೇದು. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಅಂತ ಇದು ಒಂದು ಬೀಜಾಕ್ಷರಿ ಮಂತ್ರ ಇದೆ. ಇದನ್ನ ನೀವು ಪೂಜೆ ಎಲ್ಲ ಆದಮೇಲೆ ದೇವರ ಮುಂದೆ ಧ್ಯಾನ ಮಾಡುವಾಗ 108 ಸಲ ಹೇಳಿದ್ರೆ ನಿಮಗೆ ಅಗಾಧವಾದ ಪುಣ್ಯ ಪ್ರಾಪ್ತಿ ಆಗುತ್ತೆ. ಮಂತ್ರ ಓಂ ಶ್ರೀ ಭ್ರೀಂ ಕ್ಲೀಂ ಗ್ಲೌ ಗಂ ಗಣಪತಿಗೆ ವರವರದ ಸರ್ವಜನಮ್ಮೆ ವಶಮಾನಾಯ ನಮಃ ಅಂತ. ಇದು ಗಣಪತಿಯ ಬೀಜಾಕ್ಷರಿ ಮಂತ್ರ. ಇನ್ನೊಂದು ಗಣಪತಿಯ ಸಂಕಷ್ಟನಾಶಕ ಮಂತ್ರ ಕೂಡ ಇದೆ. ವಿದ್ಯಾರ್ಥಿ ಲಭತೆ ವಿದ್ಯಂ, ಧನಾರ್ಥಿ ಲಭತೆ ಧನಂ, ಪುತ್ರಾರ್ಥಿ ಲಭತೆ ಪುತ್ರಂ, ಮೋಕ್ಷಾರ್ಥಿ ಲಭತೆ ಗತಿಂ ಅಂತ. ಇದು ಕೂಡ ಗಣಪತಿ ಮಂತ್ರವೇ. ಹಾಗೆ ಮತ್ತೊಂದು ಮಂತ್ರ ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥ ಜಂಬೂಫಲಾಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ಶ್ರೀ ವಿಘ್ನೇಶ್ವರ ಪಾದ ಪಂಕಜಂ ಅಂತ. ಈ ಒಂದು ಮಂತ್ರವನ್ನು ಕೂಡ ನೀವು ಗಣಪತಿಯ ಪೂಜೆ ಮಾಡುವಾಗ ಹೇಳ್ಕೊಳ್ತಾ ಪೂಜೆಯನ್ನು ಮಾಡಬಹುದು. ಇದಿಷ್ಟು ಮಂತ್ರಗಳನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿ ಶ್ರೀ ಗಣಪತಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಪೂಜಾ ವಿಧಾನವನ್ನು ನಿಮಗೆ ಹೇಳ್ತಾ ಮುಗಿಸ್ತಾ ಇದ್ದೇನೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಹೊಸ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಪಕ್ಕದಲ್ಲಿ ಕಂಡ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ನಾನು ಯಾವುದೇ ವಿಡಿಯೋ ಹಾಕಿದ್ರು ಮೊದಲು ನಿಮಗೆ ಬರುತ್ತೆ. ನಿಮ್ಮ ಬೆಂಬಲ ಇದ್ದಲ್ಲಿ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಆಗುತ್ತೆ. ನಾನು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಪ್ರೇರೇಪಣೆಯ ಮಾತುಗಳು ಹಾಗೂ ಭಗವದ್ಗೀತೆಯ ಒಂದಷ್ಟು ಸಂದೇಶಗಳು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹೆಚ್ಚಿನ ವಿಚಾರಗಳು, ದೇವಸ್ಥಾನದ ವಿಡಿಯೋಗಳು, ದೇವಸ್ಥಾನದ ಪ್ರಕ್ರಿಯೆ ಹಾಗೂ ಚಟುವಟಿಕೆಗಳನ್ನು ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ದಯವಿಟ್ಟು ನಿಮ್ಮ ಬೆಂಬಲವನ್ನು ಹೀಗೆ ತೋರಿಸಿ ನನಗೆ ಸಹಕಾರವನ್ನು ನೀಡಿ ಅಂತ ಕೇಳ್ಕೊಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಅನಂತ ಕೋಟಿ ಧನ್ಯವಾದಗಳು.